guys, hi, hello, namaskara, welcome back to my YouTube channel. ಸೊ ಗೈಸ್, ಇತ್ತೀಚಿನ ದಿನಗಳಲ್ಲಿ ಹುಷಾರ್ ತಪ್ಪದಿರೋ ಮನೆ ಯಾವುದಿದೆ ಹೇಳಿ? ಒಂಥರ ಮ್ಯಾಂಡೇಟರಿ ಆಗೋಗ್ಬಿಟ್ಟಿದೆ ಇದು. ತಿಂಗಳಿಗೆ ಒಂದ್ಸರಿ 15 ದಿನಕ್ಕೊಂದ್ಸರಿ ಹುಷಾರ್ ತಪ್ತಾನೆ ಇರ್ತಾರೆ ಮನೆಗಳಲ್ಲಿ. ಕೆಮ್ಮು ಶೀತ ಜ್ವರ ಬರ್ತಾನೆ ಇರುತ್ತೆ. ಒಬ್ರಿಗೆ ಬಂದ್ರೆ ಸಾಕು, ಮನೆಯವ್ರಿಗೆ ಎಲ್ಲರಿಗೂ ಬಂದ್ಬಿಡುತ್ತೆ. ಸೊ ಅಂಥ ಟೈಮ್ನಲ್ಲಿ ನೀವು ಇಂಗ್ಲೀಷ್ ಮೆಡಿಸನ್ನ ಯೂಸ್ ಮಾಡ್ತಾ ಇದ್ದೀರಾ? ಅದಕ್ಕಿಂತ ಮುಂಚೆ ನಾನು ಹೇಳೋ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ. ಆವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇಂಗ್ಲೀಷ್ ಮೆಡಿಸನ್ಗೂ ಮತ್ತು ನಮ್ಮ ಮನೆಯಲ್ಲಿ ಮಾಡುವಂಥ ಆಯುರ್ವೇದಿಕ್ ಮೆಡಿಸನ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿ. ಸೊ ಆ ಹೋಮ್ ರೆಮಿಡಿ, ಆ ಒಂದು ಮನೆ ಔಷಧಿ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ತಿಳ್ಕೊಳ್ಳೋದ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಗೈಸ್ ನೋಡಿ, ಇದು ಒಂದು ದೊಡ್ಡ ಪತ್ರೆ ಅಂತ ಹೇಳಿ ಎಲೆ. ಇದನ್ನು ನಾವು ಎಲ್ಲಿ ಬೇಕಿದ್ರೆ ಪಾಟಲ್ಲಿ ಬೇಕಿದ್ರೆ ಬೆಳ್ಕೋಬೋದು. ನಾನಿಲ್ಲಿ ಮನೆ ಹತ್ರನೇ ಬೆಳ್ಕೊಂಡಿದ್ದೀನಿ. ಈ ದೊಡ್ಡ ಪತ್ರೆ ಬಂದು ದೊಡ್ಡವ್ರಿಗೆ, ಮಕ್ಕಳಿಗೆಲ್ಲ ಕೆಮ್ಮಿಗೆ ಜ್ವರಕ್ಕೆಲ್ಲ ತುಂಬ ಒಳ್ಳೆಯದು. ಚಟ್ನಿ ಕೂಡ ಮಾಡಿ ತಿಂತಾರೆ ಈ ಎಲೆನಲ್ಲಿ. ಸೊ ನಾನು ನನ್ನ ಮಗನಿಗೆ ಕೆಮ್ಮಂತ ಹೇಳಿ ಒಂದು 4 ಎಲೆನ ಕಿತ್ಕೊತಾ ಇದ್ದೀನಿ. ಇದರಿಂದ ಮಕ್ಕಳಿಗೆ ಕೆಮ್ಮು ಹುಷಾರಾಗಬೇಕು ಅಂತಂದರೆ ನನಗೆ ಮುಂದೆ ತೋರಿಸೋ ಅಂಥ ಒಂದು ಮನೆ ಮದ್ದನ್ನು ಮಾಡಿ ಮಕ್ಕಳಿಗೆ ಕುಡಿಸಿ ನೋಡಿ. ಎಲೆನ ತಂದುಬಿಟ್ಟು ನೀಟಾಗಿ ವಾಶ್ ಮಾಡ್ಕೋಬೇಕು. ಮೇಲೆ ಡಸ್ಟ್ ಎಲ್ಲ ಕೂತಿರುತ್ತಲ್ವ, ಆಚೆ ಬೆಳೆದಿರ್ತೀವಿ. ಸೊ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು ಎಲೆಗಳೆಲ್ಲನೂ. ಈ ಎಲೆ ಬಂದು ಫೋಲ್ಡ್ ಮಾಡಿದ್ರೆ ಮುರಿದ್ಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ವಾಶ್ ಮಾಡಿ ಎತ್ತಿಟ್ಕೋಬೇಕು ನೋಡಿ. ನೆಕ್ಸ್ಟ್ ಸ್ಟವ್ ಮೇಲೆ ರೊಟ್ಟಿ ಹೆಂಚು ಅಥವಾ ತವ ಏನಾದರೂ ಇಟ್ಕೊಳ್ಳಿ. ಅದಾದಮೇಲೆ ಎಲೆಗಳನ್ನ ವಾಶ್ ಮಾಡಿ ಒರೆಸಿಟ್ಕೊಂಡು ಈ ಥರ ತವ ಮೇಲೆ ಅಥವಾ ರೊಟ್ಟಿ ಹೆಂಚು ಮೇಲೆ ಇದನ್ನು ಇಟ್ಕೊಳ್ಳಿ ನೋಡಿ. ಮೇಲೆ ಸ್ವಲ್ಪ ನೀರು ಥರ ಬಿಟ್ಕೊಳ್ಳುತ್ತೆ ಗೊತ್ತಾ? ಅಷ್ಟಾದ ತಕ್ಷಣ ಅದನ್ನು ಎತ್ತಿಟ್ಕೊಬಿಡ್ಬೇಕು. ನೀವು ಪೂರ್ತಿ ನೀರು ಆದಮೇಲೂ ಅಲ್ಲೇ ಬಿಟ್ಬಿಟ್ರೆ ಅದರೊಳಗಿದ್ದಿದ್ದು ರಸ ಎಲ್ಲ ಅಲ್ಲೇ ಡ್ರೈ ಆಗಿ ಹೋಗ್ಬಿಡುತ್ತೆ. ಅದರಿಂದ ಏನು ಲಿಕ್ವಿಡು ಸಿಗಲ್ಲ. ಆ ಲಿಕ್ವಿಡೇ ಇಂಪಾರ್ಟೆಂಟು. ಸೊ ನೋಡಿ, ಥರ ಸ್ವಲ್ಪ ಅದು ನೀರು ಮೇಲೆ ಬಿಟ್ಕೊಂಡ ತಕ್ಷಣ ಎಲೆ ಫುಲ್ಲು ಆ ಥರ ನೀರು ಥರ ಕಲರ್ ಚೇಂಜ್ ಆದ ತಕ್ಷಣ ಎಲೆಗಳನ್ನ ಅದರಿಂದ ಎತ್ತಿಟ್ಕೊಳ್ಳಿ. ಒಂದು 2 ಮಿನಿಟ್ಸ್ ಬಿಸಿ ಮಾಡಿದ್ರೆ ಸಾಕಾಗುತ್ತೆ ಇದು. ನೆಕ್ಸ್ಟ್ ಒಂದು ಕುಟ್ಟಾಣಿನ ತೊಗೊಂಡು ಅದಕ್ಕೆ 1 ಇಂಚಷ್ಟು ಶುಂಠಿ, 3 ಲವಂಗ ತೊಗೊಂಡು ಹಾಕಿ ಚೆನ್ನಾಗಿ ಕುಟ್ಕೋಬೇಕು. ಮಕ್ಕಳು ಸ್ವಲ್ಪ ದೊಡ್ಡವರಿದ್ದಾರೆ, ಖಾರ ತಿಂತಾರೆ ಅಂತಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ. ತುಂಬ ಚಿಕ್ಕವ್ರಂತ ಅಂದರೆ ಇಷ್ಟು, ನಾನು ಇವಾಗ ಎಷ್ಟು ತೋರಿಸ್ತೆ ಅಷ್ಟು ಹಾಕ್ಕೊಳ್ಳಿ. ನನ್ನ ಮಗ 3.5 ವರ್ಷದವನು. ಸೊ ಅವನಿಗೆ ಇಷ್ಟು ಹಾಕೋತಾ ಇದ್ದೀನಿ ನಾನು. ಇದನ್ನು ಚೆನ್ನಾಗಿ ರಸ ಬಿಡೋ ತನಕ ಕುಟ್ಕೋಬೇಕಾಗತ್ತೆ ನೋಡಿ. ತುಂಬ ಖಾರ ಆಗಿಬಿಟ್ರೆ ಮಕ್ಕಳು ಕುಡಿಯಲ್ಲ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಇದನ್ನು ಕುಟ್ಟಿ ಆದಮೇಲೆ ಒಂದು ಕಡೆ ಇದ್ರ ರಸನ ಸ್ಟೋರ್ ಮಾಡ್ಕೊಳ್ಳಿ ನೋಡಿ. ನಾನು ನನ್ನ ಮಗನಿಗೆ ಸಿರಪ್ ಯಾವಾಗ ಹಾಕಬೇಕಿದ್ರೂ ಈ ಥರ ಒಂದು ಬೆಳ್ಳಿ ಒಳಲೆ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಹಾಕ್ತೀನಿ. ಸೊ ಇದಕ್ಕೆ ಸ್ಟೋರ್ ಮಾಡ್ಕೊತೀನಿ. ಇವಾಗ ನಾನು ಎಷ್ಟು ರಸ ಬರುತ್ತೆ ಅಷ್ಟು ನೀಟಾಗಿ ಹಿಂಡಿ ಇಟ್ಕೊಳ್ಳಿ. ಇದಾದಮೇಲೆ ಏನು ದೊಡ್ಡ ಪತ್ರೆನ ಬಿಸಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ? ಸೊ ಆ ಎಲೆನ ನೀಟಾಗಿ ಸಾಫ್ಟ್ ಮಾಡಿಕೊಂಡು ಅದ್ರ ರಸ ಕೂಡ ಇದಕ್ಕೆ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ. 4 ವರ್ಷದ ಒಳಗಿನ ಮಕ್ಕಳಿಗಾದರೆ ಒಂದು 5 ml ಅದೇ ಸಾಕಾಗುತ್ತೆ. ಅದಕ್ಕಿಂತ ದೊಡ್ಡವರು ಅಂತಂದರೆ ಒಂದು 10 ml ತನಕ ಹಾಕಿ ಏನಾಗಲ್ಲ. ಇದನ್ನು ಬೆಳಗ್ಗೆ ಸಂಜೆ 2 ಹೊತ್ತು ಖಾಲಿ ಹೊಟ್ಟೆ ಕೊಡೋದ್ರಿಂದ ಬೇಗ ಹುಷಾರಾಗುತ್ತೆ. ಒಂದು 2 ಡೇಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನಾರ್ಮಲಾಗಿ ಏನು ನಾವು ಇಂಗ್ಲೀಷ್ ಮೆಡಿಸಿನ್ ಯೂಸ್ ಮಾಡ್ತೀವಿ ಅದಕ್ಕಿಂತ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ ಇದು ನೋಡಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪನ ಆ್ಯಡ್ ಮಾಡ್ಕೋಬೇಕು. ಕುಡಿಯೆಲ್ಲ ಮಕ್ಕಳು ಹಠ ಮಾಡ್ತಾರೆ ಅನ್ನೋಂಥವ್ರು 1 ಕಂಪ್ಲೀಟ್ ಸ್ಪೂನ್ನ ಹಾಕ್ಕೊಳ್ಳಿ. ಇಟ್ಸ್ ಓಕೆ. ಸ್ವಲ್ಪ ಖಾರ ಇದ್ರೂ ಕುಡಿತಾರೆ ದೊಡ್ಡ ಮಕ್ಕಳು ಅನ್ನೋಂಥವ್ರು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನಾನು ನನ್ನ ಮಗನಿಗೆ ಸಡನ್ನಾಗಿ ಇಂಗ್ಲೀಷ್ ಮೆಡಿಸಿನ್ ಯೂಸ್ ಮಾಡಲ್ಲ. ಫಸ್ಟ್ ಕೆಮ್ಮು ಶೀತ ಜ್ವರ ಏನೇ ಇರಲಿ ಒಂದು 2 ಡೇಸ್ ಇದನ್ನು ಕೊಟ್ಟು ನೋಡ್ತೀನಿ. ಇಲ್ಲ ತುಂಬ ಎಕ್ಸೆಸ್ ಲೆವೆಲಿಗೆ ಹೋಗ್ಬಿಟ್ಟಿದೆ ಅವನಿಗೆ ಟೆಂಪ್ರೇಚರ್ ಅಂತ ಅಂದರೆ ಮಾತ್ರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಂದು ಇಂಗ್ಲೀಷ್ ಮೆಡಿಸಿನ್ನ ತೊಗೊಂಡು ಯೂಸ್ ಮಾಡಿ ನೋಡ್ತೀನಿ. ಸೊ ಮನೆಯಲ್ಲಿ ಏನೇನೋ ಪ್ಲ್ಯಾಂಟ್ಸ್ಗಳನ್ನ ಬೆಳೆಯೋದಕ್ಕಿಂತ ಈ ಥರ ಯೂಸ್ಫುಲ್ ಆಗೋವಂಥ ಪ್ಲ್ಯಾಂಟ್ಸ್ಗಳನ್ನ ಬೆಳೆದ್ರೆ ಒಳ್ಳೆಯದು. ಈ ಒಂದು ಮನೆ ಮದ್ದು ಏನು ತೋರಿಸ್ತೆ ನಿಮಗೆ ಇವಾಗ, ಈ ದೊಡ್ಡ ಪತ್ರೆ ಪಾಟಲ್ಲೂ ಕೂಡ ಆರಾಮ್ಸೆ ಬೆಳಿಬೋದು. ಸೊ ನೋಡಿ, ನೀವು ಒಂದ್ಸರಿ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಇದನ್ನು ಮಕ್ಕಳು ದೊಡ್ಡವರು ಎಲ್ಲರೂ ತೊಗೋಬೋದು ನೋಡಿ. ಫೈನಲಾಗಿ ಈ ರೀತಿ ಆಯಿತು. ಸೊ ಈ ಥರ ಇನ್ಫಾರ್ಮೇಷನ್ ವೀಡಿಯೋಸ್ಗಳಿಗೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ, ಅಂಟಿಲ್ ದೆನ್ ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.